ತಾಲೂಕಿನ ಕಲ್ಗುಡಿ ಹತ್ತಿರ ಇರುವ ಕಲ್ಗುಡಿ ಗ್ರಾಮದ ಹತ್ತಿರ ಇರುವ ಕಾಯಮ್ಮ ಕ್ಯಾಂಪ್ ರೋಡ್ನಲ್ಲಿ ಎಡಗಡೆ ಒಂದು ಉಪ ಕಾಲುವೆ ಕಾಮಗಾರಿ ಕಳಪೆ ಕಾಮಗಾರಿ ಆಗಿದೆ. ನಾವು ರಾಮಪುರ ಗ್ರಾಮಕ್ಕೆ ಕೆಲಸ ನಿಮಿತ್ತ ಹೋಗ್ತಾ ಇದ್ದಾಗ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸಂಘದ ಎಲ್ಲ ನಮ್ಮ ಸದಸ್ಯರೆಲ್ಲ ಹೊರಟಿದ್ವಿ. ಈ ಕಳಪೆ ಕಾಮಗಾರಿ ನೋಡಿ ನಾವು ಇಲ್ಲಿ ನಿಂತ್ಕೊಂಡು ಎಲ್ಲ ವೀಕ್ಷಣೆ ಮಾಡಿದ್ವಿ. ಎಲ್ಲ ಇದೇನು ಕೆಲಸ ನಡೆದೈತೆ ಎಲ್ಲದು ಪೂರ ಏನೇನು ಈಗಲೇ ಡ್ಯಾಮೇಜ್ ಆಗಿ ಹೋಗಿದೆ. ಇನ್ನೂ ಕಾಲೇ ನೀರು ಬಂದಿಲ್ಲ. ಎಲ್ಲದು ಕಳಪೆ ಕಾಮಗಾರಿ ಉಸುಗೂ ಹಂಗೈತಿ, ಸಿಮೆಂಟ್ ಹಂಗೈತಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಜಲ್ದಿ ಇನ್ಸ್ಪೆಕ್ಷನ್ ಮಾಡಬೇಕು. ಬಂದು ಅಧಿಕಾರಿಗಳು ಯಾವ ಇಲಾಖೆ ಬರುತ್ತೋ, ಇರಿಗೇಷನ್ ಬರ್ಬೋದು, ಜಡ್ಪಿ ಬರ್ಬೋದು, ಅವ್ರು ಬಂದು ಇದನ್ನು ಅಧಿಕಾರಿಗಳು ಆದಷ್ಟು ಗಮನವಹಿಸಿ ಇದನ್ನು ಸರಿಪಡಿಸ್ಬೇಕು. ಇಲ್ಲದ ಹೋದರೆ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸಂಘ ಡೆಲ್ಲಿ ಈ ಒಂದು ಸಂಘದ ವತಿಯಿಂದ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೂಡಿ ನಾವು ತಾಲೂಕು ಅಧ್ಯಕ್ಷರು ಎಲ್ಲರೂ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಎಲ್ಲರೂ ಪದಾಧಿಕಾರಿಗಳು ಕೂಡಿ ಉಗ್ರವಾದ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಇದು ಯಾವುದೇ ಕಾರಣಕ್ಕೂ ಬಿಲ್ ಪಾಸ್ ಮಾಡಬಾರ್ದು. ಕಾಮಗಾರಿ ಕರೆಕ್ಟ್ ಆಗೋವರೆಗೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ನೇರ ಹೊಣೆ ಆಗ್ತಾರಂತ ನಾವು ಈ ಸಂಘದ ಕ್ರಾಂತಿಕಾರಿ ಕಿಸಾನ್ ಸೇನಾ ರೈತ ಸಂಘದ ಮೂಲಕ ನಾವು ಇದು ಅವರಿಗೆ ಒಂದು ಮನವಿ ಕೊಡ್ತಾ ಇದ್ವಿ. ಆದಷ್ಟು ಬಂದು ಅವರು ಇದನ್ನು ವೀಕ್ಷಣೆ ಮಾಡಬೇಕು. ಇದರದ್ದು ಏನಂತಂದು ಅವರು ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕರೆಸಿ ಮತ್ತೆ ಇದನ್ನು ನಿರ್ಮಿತಾಗಿ ನೀರು ಬರೋದ್ರೊಳಗೆ ಸರಿಪಡಿಸ್ಬೇಕು. ಮತ್ತೆ ಬಂದು ನಾವು ನೋಡೋರು ಇದನ್ನು ಮತ್ತೆ ಸರಿ ರೈತ ಸಂಘದವ್ರು ಪ್ಯಾಚ್ ವರ್ಕ್ ಮಾಡೋದಲ್ರಿ, ಅದು ಪುನಃ ಎಲ್ಲ ಟೋಟಲ್ ಎಲ್ಲ ಕಿತ್ತು ಪುನಃ ಮಾಡಲೇಬೇಕು. ಯಾಕಂದ್ರೆ ಎಲ್ಲ ಕಳಪೆ ಕಾಮಗಾರಿ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಯಾವುದು ಸರಿನೇ ಇಲ್ಲ, ಮಾತು ಮಾಡ್ಯಾರ ಅಲ್ಲಿ ಮಾಡ್ಯಾರ ನೋಡ್ರಿ. ಎಲ್ಲ ಕಿತ್ತು ಮಾಡ್ಬಿಡ್ತೀವಿ. ಈಗ ಇನ್ನೇನು ಮಾಡಿಬಿಡ್ತಾರೆ ಇವರು, ಆಗ ತೆಗೆದು ಸ್ವಲ್ಪ ಅಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಅದು ಮಾಡಬಾರ್ದು. ಆಮೇಲೆ ಕಾಲುವೆ ಮಧ್ಯಭಾಗದಲ್ಲಿ ಲೈನ್ ಹೋಗಿದೆ, ಲೈನ್ ಪೋಲ್ ಹೋಗ್ತದೆ ನೀರು ಒಳಗಡೆ. ನಾಳೆ ನೀರು ಬಂದ ನಂತರ ಅದು ನೆಂದು ಒಳಗಡೆ ಬಿರುಕು ಬಿಡೋ ಸಂಭವ ಐತೆ. ಎಲ್ಲವನ್ನು ಪರಿಶೀಲನೆ ಮಾಡಬೇಕಂತ ಅಧಿಕಾರಿಗಳಿಗೆ ನಾವು ಭಾರತೀಯ ಕ್ರಾಂತಿ